ದೊಡ್ಡಪಾಯಲಗುರ್ಕಿ ಗ್ರಾಮ ಪಂಚಾಯತ್ ಪಿಡಿಒ ಮುನಿರಾಜುಗೆ ಬೀಳ್ಕೊಡುಗೆ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪಾಯಲಗುರ್ಕಿ ಗ್ರಾಮ ಪಂಚಾಯಿತಿ ಪಿಡಿಒ ಮುನಿರಾಜು ಅವರು ಕೆಲಸದಿಂದ ನಿವೃತ್ತಿ ಹೊಂದಿದ್ದು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮುನಿರಾಜು, ತಾವು ನಡೆದು ಬಂದ ಹಾದಿ, ಶ್ರಮ ಸಿಕ್ಕ ಫಲ ಬಗ್ಗೆ ವಿವರಿಸಿ ತಮ್ಮ ಯಶಸ್ಸಿಗೆ ಕಾರಣರಾದ ಪೋಷಕರನ್ನ ನೆನೆದು ಅವರೇ ನನ್ನ ದೇವರು ಎಂದು ಭಾವುಕರವಾಗಿ ನುಡಿದರು. ನಮ್ಮ ತಂದೆಯವರು ಶಿಸ್ತು, ಗೌರವ, ತಾಳ್ಮೆ, ಸಹನೆ ಅನುಸರಿಸುವ ಕಡೆ ಹೆಚ್ಚು ಒತ್ತು ನೀಡಬೇಕೆಂದು ಪಾಠ ಕಲಿಸ್ತಾ ಇದ್ರು. ಇನ್ನು ನನ್ನ ಸುದೀರ್ಘ ಸರ್ಕಾರಿ ಸೇವೆಯ ಆವೃತ್ತಿಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸೇವೆ ಸಲ್ಲಿಸಿದ್ದೇನೆ. ನನ್ನ ಕಾರ್ಯವೈಖರಿಯಿಂದ ಮೆಚ್ಚುಗೆ ವ್ಯಕ್ತಪಡಿಸಿ ಸಹೋದ್ಯೋಗಿಗಳು, ಗ್ರಾಮಸ್ಥರು, ಅಧಿಕಾರಿ ವರ್ಗದವರು ಅಪಾರ ಪ್ರೀತಿ ನನಗೆ ನೀಡುತ್ತಾ ಬಂದಿದ್ದು ನನ್ನ ಮನಸ್ಸಿಗೆ ಬಹಳಷ್ಟು ಸಂತೋಷ ತಂದಿದೆ ಎಂದರು. ಇದೇ ಸಂದರ್ಭದಲ್ಲಿ ದೊಡ್ಡಪಾಯಲಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆ ಗಾಯತ್ರಿ ಹಾಗೂ ಉಪಾಧ್ಯಕ್ಷ ನಾಗರಾಜ್ ಕೂಡ ಮಾತನಾಡಿ, ಮುನಿರಾಜು ಅವರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಜನಸ್ನೇಹವಾಗಿತ್ತು, ಜನರ ಕೆಲಸಗಳನ್ನ ಕಾಳಜಿಯಿಂದ ಮಾಡಿಕೊಡ್ತಾ ಇದ್ರು. ಅವರು ನಮ್ಮನ್ನ ಮಾರ್ಗದರ್ಶಕರಾಗಿ ಆಡಳಿತ ಪಾಠದ ಜೊತೆಗೆ ಸ್ನೇಹ ಬಾಂಧವ್ಯ ಬಗ್ಗೆ ತಿಳಿ ಹೇಳಿ ನಮ್ಮೆಲ್ಲರನ್ನ ಕುಟುಂಬವಾಗಿ ಕಾಣ್ತಾ ಇದ್ರು. ಅವರ ಮಾರ್ಗದರ್ಶನದಲ್ಲಿ ಪಂಚಾಯಿತಿಯ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಯಿತು. ದೊಡ್ಡಪಾಯಲಗುರ್ಕಿ ಗ್ರಾಮ ಪಂಚಾಯಿತಿಗೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಜಾಗವನ್ನು ಗುರುತಿಸಲು ಹಾಗೂ ಸಂಪನ್ಮೂಲದ ಬಗ್ಗೆ ಅವರ ಪಾತ್ರ ಮುಖ್ಯವಾಗಿದೆ ಎಂದು ನುಡಿದರು. ಸಂದರ್ಭದಲ್ಲಿ ದೊಡ್ಡಪಾಯಲಗುರ್ಕಿ ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿ ವರ್ಗದವರು, ಸಹೋದ್ಯೋಗಿಗಳ ವರ್ಗ, ಗ್ರಾಮಸ್ಥರು, ಸ್ನೇಹಿತರ ಬಳಗ ಹಾಗೂ ಪಿಡಿಒ ವರ್ಗದವರು ಮುನಿರಾಜು ಅವರ ಕಾರ್ಯವೈಖರಿಯನ್ನ ಶ್ಲಾಘಿಸಿ ಸನ್ಮಾನಿಸಿ ಗೌರವಿಸಿದರು. ಬ್ಯೂರೋ ರಿಪೋರ್ಟರ್ ಸಲಾಹುದ್ದೀನ್, ಪ್ರಶಾಪ್ ಅವರ್ ಟಿವಿ, ಚಿಕ್ಕಬಳ್ಳಾಪುರ. ಎಲ್ಲರೂ ನಮ್ಮದಂಗೆ ಕೆಲಸ ಮಾಡ್ಕೊಂಡು ಎಲ್ಲರೊಳಗೆ ಅದೇನೋ ನಂತರ ಪದಗಳು ಎಲ್ಲರೂ ಒಬ್ಬಿದ್ರು ಅಂತ ಕಲಾಕೆ ಮಾಡ್ತೀವಿ. ನಾವೇನೋ ಒಂಥರ ಈ ಅಫಿಷಿಯಲ್ ಆಗಿ ತೋರಿಸ್ಕೊಳಕ್ ಹೋಗ್ಲಿಲ್ಲ, ಮಾಡಿದ್ದೀವಿ, ಕೆಲಸನೂ ಮಾಡಿದ್ದೀವಿ, ಆಮೇಲೆ ತಪ್ಪುಗಳು ಮಾಡಿರ್ತೀವಿ, ನಾವು ಗೊತ್ತಿದ್ದು ಮಾಡಿರ್ತೀವಿ, ಗೊತ್ತಿದ್ದು ಮಾಡಿರ್ತೀವಿ. ಅವರೆಲ್ಲ ಕೆಲವು ಕ್ಷಮಿಸಿದ್ದಾರೆ. ಎಲ್ಲರೂ ನಂಗೆ ಅದೇ ಥರ ನಿಮ್ಮಲ್ಲಿ ಏನಾದ್ರೂ ನಾನು ನಿಮ್ಗೆ ಏನಾದರೂ ಹೊರತಾಗಿ ಮಾತಾಡಿದರೆ, ಏನಾದ್ರು ನಿಮ್ಗೆ ನೋವಾಗಿದ್ರೆ ಒಂದೇ ಕ್ಷಮೆ ಕೇಳ್ತೀನಿ. ಏನಾದರೂ ತಪ್ಪುಗಳು ಮಾಡ್ತಿದ್ರೆ ಕ್ಷಮಿಸಿ. ಅದನ್ನ ಮುಂದೆ ನೀವು ಒಳ್ಳೆ ಥರ ನೆನೆಸ್ಕೊಂಡು ಹೋಗಿ. ನಮಗೆ ಒಳ್ಳೆ ಪಾಠದಲ್ಲಿ ಜೀವನ ಕಲ್ತಿದ್ದೀವಿ. ಏನು ಪಾಠದಲ್ಲಿ ಅಂತಂದರೆ, ಗೌರವ ಕೊಟ್ಟು ಗೌರವ ತಗೋಬೇಕು. ಗೌರವ ತಗೊಂಡು ಗೌರವ ಕೊಡೋದಕ್ಕಿಂತನೂ ಗೌರವ ಕೊಟ್ಟು ಗೌರವ ತಗೊಳ್ಬೇಕಂತ ಒಂದು ನಮ್ಮೊಂದು ಜೀವನದಲ್ಲಿ ಅಳವಡಿಸ್ಕೊಂಡು ನೀತಿ. ನಮ್ಮ ತಂದೆಯವರು ನನಗೆ ತುಂಬ ಚೆನ್ನಾಗಿ ಪಾಠ ಕಲಿಸಿದ್ದಾರೆ. ಹಾಗೆ ಅದೇ ರೀತಿ ನಮ್ಮ ಶ್ರೀಮತಿಯವರು ಏನೇ ನಾನು ಕೋಪ ಮಾಡಿಕೊಂಡು ಕೂಡ ಸರ್ಕೊಂಡು ಅವ್ರು ಅಡ್ಜಸ್ಟ್ ಮಾಡಿಕೊಂಡು ನಮಗೆ ತೊಂದರೆ ಏನೋ ಒಂದು ಸಹಕಾರ ಕೊಟ್ಕೊಂಡು ಇಷ್ಟು ಕ್ವಶನ್ ಆಗಿ ಚೆನ್ನಾಗಿ ಸಾಕಿದ್ದಾರೆ. ಅವ್ರನ್ನ ಒಂಥರ ತಾಯಿ ಥರ ಸಾಕೊಂಡಿದ್ದಾರೆ. ಅದು ಎರಡು ಮಾತಿಲ್ಲ. ಆಮೇಲೆ ನನ್ನ ಮಗಳು ಕಾಯಿಸಿದ್ದಾನೆ. ಅವಳು ನನಗೆ ಎಷ್ಟೊಂದು ಸಹಕಾರ ಕೊಟ್ಟಿದ್ದಾರೆ. ಅವಳು ನಮಸ್ಕಾರ ಹೇಳ್ತಿದ್ದಾರೆ. ನನ್ನ ಆರೋಗ್ಯ ಅವಳು ತುಂಬ ಚೆನ್ನಾಗಿ ಕಾಪಾಡ್ತಾರೆ. ನನ್ನ ಆರೋಗ್ಯ ಕೆಟ್ಟಾಗ ಪೂರ್ತಿ ಅವಳೇ ನಿಂತು ಕೊಡ್ತೀನಿ. ಇಲ್ಲೂ ನಮಗೆ ಇದೊಂದು ಉತ್ತಮವಾದ ಎಮೋಷನ್ ಕಲಿತೆ. ಅವೆಲ್ಲರೂ ಅವ್ರಿಗೇನೋ ನಮ್ಮ ಸಂಸಾರ, ನಮ್ಮ ತಮ್ಮಂದ್ರು, ಇಬ್ಬರು ತಮ್ಮಂದರು, ಅವರು ನಮ್ಗೆ ತುಂಬ ಗೌರವ ಕೊಟ್ಟಿದ್ರು, ತುಂಬ ಸಹಕಾರ ಕೊಟ್ಟಿದ್ದಾರೆ. ನಂಗೆ ಆರೋಗ್ಯ ಕೆಟ್ಟಾಗ ಒಂದು 2-3 ಸಲ ಬಿಟ್ಟಿತ್ತು. ಅವರು ಮನೆ ಬಿಟ್ಟು ಮಠ ಬಿಟ್ಟು ಹಾಸ್ಪಿಟ್ಲಲ್ಲಿ ಕಾತು ನನ್ನ ಒಂದ್ಸಲ ಆಕ್ಸಿಡೆಂಟ್ ಆಗಿತ್ತು, ಒಂದ್ಸರಿ ಆಪರೇಷನ್ ಆಗಿತ್ತು, ಒಂದ್ಸರಿ ಹಾರ್ಟ್ ಅಟ್ಯಾಕ್ ಆಗಿತ್ತು. 3 ಸರಿ ನನ್ನ ತಮ್ಮಂದ್ರು ಇಬ್ಬರೂ ನನ್ನ ಮಕ್ಕಳು ಅದನ್ನು ಒಂದು ಚೆನ್ನಾಗಿ ಕಾಪಾಡಿ ಆ ಟೈಮಲ್ಲಿ ನಿಂತು ಹೋಗಿ ಕಷ್ಟಪಟ್ಟಿದ್ದಾರೆ. ಅವನ್ನೆಲ್ಲ ನೆನೆಸ್ಕೋಬೇಕಾಗುತ್ತೆ. ಬರೀ ಅದು ಏನು ಸಾಧ್ಯ ಅಲ್ಲ, ಅದೆಲ್ಲ ಇದ್ದಿದ್ದು ನನಗೆ ಸಾಧ್ಯ ಮಾಡೋದು. ನಾನು ಸಾಧನೆ ಮಾಡಿದ್ದೀನಿ. ನನ್ನ ತಮ್ಮಂದ್ರಿಗೂ ಅನುಕೂಲ ಮಾಡಿದ್ದೀನಿ, ನನ್ನ ಮಕ್ಕಳಿಗೂ ಅನುಕೂಲ ಮಾಡಿದ್ದೀನಿ. ಮನೇಲಿ ನಮ್ಮ ತಂದೆ ತುಂಬ ಚೆನ್ನಾಗಿ ಸಿಕ್ಕಿದ್ದೀವಿ, ವ್ಯವಸಾಯನೂ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಇವರು ನಮಗೆಲ್ಲ ಕೊಟ್ಟಿದ್ದಾನೆ. ಇನ್ನು ಏನೋ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕೆಲವು ಊರಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀವಿ. ನಾನು ಒಂದು ಸೋಷಿಯಲ್ ಜನಸಂಪರ್ಕದಲ್ಲಿ ಇದ್ದೀನಿ. ಊರಲ್ಲಿ ಏನೋ ನಮ್ಮ ರೈತರು ಸ್ವಲ್ಪ ಸಹಾಯ ಕೊಟ್ಟಿದ್ದಾರೆ. ನಮಗೆ ಚೆನ್ನಾಗಿದ್ದೀವಿ. ಏನೋ ದೇವದಾಯದಿಂದ ನಿಮ್ಮೆಲ್ಲ ಆಶೀರ್ವಾದ ಹಿಂಗೆ ಇರಲಿ, ದೇವದ ಆಶೀರ್ವಾದ ಹಿಂಗೆ ಇರಲಿ. ನಮ್ಮ ಕೈಯಿಂದ ನಮ್ಮ ಅಧಿಕಾರ ಅವಧಿಯಲ್ಲಿ ನಮ್ಮ ಪಿಡಿಒ ಸರ್ಗೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ನಾವು ತುಂಬ ಸಂತೋಷ ಪಡ್ತಾ ಇದ್ದೀವಿ. ಇದು ಅವರ ಅಧಿಕಾರ ಸೇವಾವಧಿಯಲ್ಲಿ ನಮಗೆ ಅನೇಕ ಮಾರ್ಗದರ್ಶನಗಳನ್ನು ಕೊಟ್ಟರು. ವಿಶೇಷವಾಗಿ ನಾನು ಏನಕ್ಕೆ ಬಯಸ್ತೀನಿ ಅಂದರೆ, ನಮ್ಮ ಪಂಚಾಯಿತಿಯಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಿಸುವ ವಿಚಾರದಲ್ಲಿ ತುಂಬ ಅವ್ರಿಗೆ ನಮ್ಗೆ ಸಹಾಯ ಮಾಡಿ. ನಮಗೇನು ಗೊತ್ತಾಗ ನಾವು ಹೊಸದಾಗಿ ಚುನಾಯಿತರಾಗಿ ಬಂದಾದ್ಮೇಲೆ ನಮ್ಮ ಪಂಚಾಯಿತಿ ವಿಚಾರ ಯಾವಾಗ ಆಡಳಿತ ನಡೆಸಬೇಕು ಅಂತ ನಮ್ಗೆ ಗೊತ್ತಿಲ್ಲದಿರೋ ಸಂದರ್ಭದಲ್ಲಿ ನಾವು ಈ ಅಧಿಕಾರ ಕೊಟ್ಟು 3 ತಿಂಗಳಿಗೆ ಅವರು ಇಲ್ಲಿ ಬಂದರು. ಈ ವ್ಯವಹಾರ, ಈ ಪಂಚಾಯಿತಿ ಒಂದು ಕುಟುಂಬ ಇದ್ದಂಗೆ ಎಲ್ಲ ಸದಸ್ಯರನ್ನು ಒಳಗೊಂಡು ನಮ್ಗೆ ಯಾವ ಥರ ನಡೆಸ್ಕೊಡ್ಬೇಕಂತ ಅವ್ರ ಮಾರ್ಗದರ್ಶಕರಾಗಿ, ನಮ್ಮ ಗುರುಗಳಾಗಿ ತಂದೆ ಸ್ಥಾನದಲ್ಲಿ ನಿಂತು ನಮಗೆ ಇದು ಮಾಡಿದ್ರು. ಅವ್ರಿಗೆ ತುಂಬ ಹೃದಯಗಳನ್ನು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಆಮೇಲೆ ವಿಶೇಷವಾಗಿ ಸಂಪನ್ಮೂಲ ಕ್ರೋಢೀಕರಣ ವಿಚಾರದಲ್ಲಿ ನಾವು ಇವತ್ತು ಪಂಚಾಯಿತಿ ಜಾಗವನ್ನು ಗುರುತಿಸೋದಕ್ಕೆ
ಗುರುತಿಸಿ ನಾನು ಇದ್ದೀನಿ. ಅವ್ರು ಒಂದೇ ಮಾತು ಹೇಳಿದ್ರು, ನಾನು ಇದ್ದೀನಿ ನಾಗರಾಜ್, ನೀನು ಓಡಾಡಿ ನಿನ್ನ ಜಾಗ ಗುರುತಿಸು, ನಾನು ಹೋಗೋಷ್ಟೊತ್ತಿಗೆ ಬಿಲ್ಡಿಂಗ್ ಕಟ್ಕೊಡ್ತೀನಿ, ಎಲ್ಲ ಕಡೆನೂ ಬಿಲ್ಡಿಂಗ್ ಕಟ್ತಿದ್ದೀವಿ ಅಂತ ಹೇಳಿದ್ರು. ಅದೇ ವಿಚಾರದಾಗಿ ನಾನು ಮಾರ್ಗದರ್ಶಕರಾಗಿ ನಾನು ಪಂಚಾಯತಿ ಜಾಗವನ್ನು ಗುರುತಿಸೋದಕ್ಕೆ ಬಹಳಷ್ಟು ಶ್ರಮ ಪಟ್ಟವರು ನನ್ನ ಜೊತೆಗಿದ್ರು. ಆಮೇಲೆ ಪಂಚಾಯತಿ ಜಾಗ ಗುರುತಿಸಾದ್ಮೇಲೆ ಇನ್ನು ಸಂಪನ್ಮೂಲ ಅಂದರೆ ದುಡ್ಡು ಬೇಕಾಗುತ್ತೆ, ಏನು ಮಾಡೋದು ಅಂತ ನಮ್ಮ ಸರ್ನ ಕೇಳಿದಾಗ, ನೀವು ದುಡ್ಡಿನ ಬಗ್ಗೆ ಚಿಂತೆ ಬಿಡ್ರಿ, ನಾನಿದ್ದೀನಿ, ಅದೆಷ್ಟೇ ಲಕ್ಷ ಆದ್ರೆ ನಾನು ಸಂಪನ್ಮೂಲ. ನಾವು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಸರ್ ನಮ್ಮನ್ನು ಬಿಟ್ಟೋಗ್ತಾ ಇದ್ದಾರೆ ಅನ್ನೋ ನೋವು ಸಹ ಆಗ್ತಿದೆ. ಆದರೆ 60 ವರ್ಷ ಅವರು ನಮ್ಮ ಜೊತೆ ಇರೋದು 1 ವರ್ಷ 6 ತಿಂಗಳು ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿರೋ ಅಷ್ಟು ದಿನನೂ ಯಾವ ಊರಿನ ಗ್ರಾಮಸ್ಥರು ಯಾರೇ ಬರಲಿ ಪ್ರತಿಯೊಬ್ಬರನ್ನು ಮಾತಾಡೋದಾಗಲಿ, ಮತ್ತು ಅವ್ರಿಗೇನಾದರೂ ಒಂದು ಹೌಸ್ ಲಿಸ್ಟ್ ಬೇಕು, ಇಲ್ಲಾಂತ ಒಂದು ಏನೋ ಒಂದು ಬೇಕು, ಪಂಚಾಯತ್ಗೆ ಒಬ್ಬರು ಗ್ರಾಮಸ್ಥರು ಬಂದ್ರೂ ಅವ್ರನ್ನ ಯಾವ ಥರ ಮಾತಾಡಬೇಕು ಅನ್ನೋದನ್ನ ಚೆನ್ನಾಗಿ ಮಾತಾಡ್ತಾರೆ. ಎಲ್ಲ ಮೆಂಬರ್ನಾಗಲಿ, ಅಧ್ಯಕ್ಷನಾಗಲಿ, ಉಪಾಧ್ಯಕ್ಷನಾಗಲಿ ಪ್ರತಿಯೊಬ್ಬರೂ ಚೆನ್ನಾಗಿ ಮಾತಾಡ್ತಾರೆ. ಅದೇ ರೀತಿ ಸೇವೆನೂ ಸಹ ಚೆನ್ನಾಗಿ ಸಲ್ಲಿಸಿದ್ದಾರೆ. ಅವ್ರು ಎಲ್ಲೇ ಇರಲಿ, ಹೇಗೆ ಇರಲಿ, ಸುಖವಾಗಿ ಇರಬೇಕು ಅಂತ ನಾನು ಬಯಸ್ತೀನಿ. ಅದೇ ರೀತಿ ನಮ್ಮ ದೊಡ್ಡಗುರ್ಕಿ ಗ್ರಾಮ ಪಂಚಾಯತ್ ಗುದ್ಲಿ ಪೂಜೆ ಕಾರ್ಯಕ್ರಮ ನಡೆದೈತೆ ಅಂದರೆ ಅದಕ್ಕೆ ಕಾರಣ ನಮ್ಮ PDO ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.